ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ಇತ್ತೀಚೆಗೆ ಲವ್ ಮಾಕ್ಟೇಲ್ 3 ಸಿನಿಮಾವನ್ನು ನೋಡ್ತಾ ಇದ್ದೀವಿ. ನೋಡಿ, ಇಡೀ ಕುಟುಂಬ ಮಾತನಾಡಿಕೊಂಡಿದ್ದು ಎಂತಹ ಆ್ಯಕ್ಟಿಂಗ್ ದಿಲೀಪ್ ರಾಜ್ ಅವರದ್ದು. ಅವರ ಫಿಸಿಕ್ ಆಗಿರ್ಬೋದು, ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ವಕೀಲರಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ ಸಿನಿಮಾದಲ್ಲಿ. ಅಪ್ಪಟ ಕಲಾವಿದ. ಇನ್ನಷ್ಟು ಕನ್ನಡ ಚಿತ್ರರಂಗದಲ್ಲಿ ಇವರಿಗೆ ಅವಕಾಶಗಳು ಸಿಗಬೇಕಾಗಿತ್ತು ಅಂತ ಅಂದ್ಕೊಂಡ್ವಿ. ಆದರೆ ಈಗ ಇವರು ನಮ್ಮನ್ನು 48 ವರ್ಷಕ್ಕೆ ಬಿಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಓ ಗಾಡಿ, ಏನಾಗ್ತಾ ಇದೆ, ಯಾಕೆ ಹೃದಯಾಘಾತದ ಸುದ್ದಿಗಳನ್ನು ಪದೇ ಪದೇ ಕೇಳ್ತಾ ಇದ್ದೀವಿ. ಇಡೀ ಕನ್ನಡ ಚಿತ್ರರಂಗ ಈ ಥರದ ಅಮೂಲ್ಯ ತಾರೆಗಳನ್ನು ಕಳೆದುಕೊಳ್ತಾ ಇರೋದು. ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ವ್ಯಕ್ತಿ, ಕಂಪ್ಲೀಟ್ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆ ಲೋಕ ಬಹಳಷ್ಟು ಶಾಕ್ ಆಗ್ತಾ ಇರೋದು. ಫುಲ್ ಆ್ಯಕ್ಟಿವ್ ಆಗಿದ್ದಂಥ ನಟ ಈ ರೀತಿಯಾಗಿ ಏಕಾಏಕಿಯಾಗಿ ಈ ಥರದೊಂದು ಆಘಾತಕಾರಿಯಾದಂಥ ಸುದ್ದಿಯನ್ನು ಕೊಟ್ಟುಬಿಡ್ತಾರೆ ಅಂದರೆ ಯಾರೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅನೇಕ ನಟ ನಟಿಯರು ಕೂಡ ಈ ಸುದ್ದಿಯಿಂದ, ಈ ಶಾಕ್ನಿಂದ ಹೊರಗೆ ಬರಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನಿನ್ನೆ ಮೊನ್ನೆ ಇದೇ ಕಿರುತೆರೆ ಲೋಕದಲ್ಲಿ ಅವ್ರಿವ್ರ ಜೊತೆ ಧಾರಾವಾಹಿಗಳನ್ನು ಮಾಡ್ಕೊಳ್ತಾ ಆ್ಯಕ್ಟಿವ್ ಆಗಿ ಅನೇಕ ಸಂದರ್ಶನಗಳಲ್ಲಿ ಖುಷಿಯಾಗಿ ಮಾತನಾಡ್ತಾ ಇದ್ದಂಥವ್ರು ಇವತ್ತು ಮುಂಜಾನೆ ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆಗೆ ಅವ್ರ ಇಡೀ ಕುಟುಂಬ ಅವ್ರನ್ನ ಕರೆದುಕೊಂಡು ಹೋಗುತ್ತೆ. ಯಾಕೋ ಸ್ವಲ್ಪ ಪೇನ್ ಕಾಣಿಸ್ಕೊಂಡಿದ್ರಾಗಿ ನಿರ್ಮಾಪಕರಾಗಿದ್ದಂಥ ಈ ದಿಲೀಪ್ ರಾಜ್ ಅವ್ರನ್ನ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಎಷ್ಟೇ ಚಿಕಿತ್ಸೆ ಕೊಟ್ಟರೂ ಕೂಡ ಅವರು ಮತ್ತೆ ಬದುಕು ಬರೋದೇ ಇಲ್ಲ. ನೋಡಿ, ದಿಲೀಪ್ ರಾಜ್ ಅವರ ಸಾವಿನ ಸುದ್ದಿ ಇಡೀ ಚಿತ್ರರಂಗ, ಕಿರುತೆರೆ ಲೋಕ ದೊಡ್ಡ ಆಘಾತವನ್ನಂತರೂ ಕೊಟ್ಟಿರೋದು. ಈಗಾಗಲೇ ಇಡೀ ಸಿನಿಮಾ ಕಲಾವಿದರು ಇರ್ಬೋದು, ಅವರ ಸ್ನೇಹಿತರು ಇರ್ಬೋದು, ಬಂಧು ಬಳಗದವರು ಇರ್ಬೋದು, ಎಲ್ಲರೂ ಕೂಡ ಆಸ್ಪತ್ರೆ ಹತ್ರ ಧಾವಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಹಾಸ್ಪಿಟ್ಲಿಗೆ. ಏನಿದೆ ಸುದ್ದಿ ಅಂತ ಇನ್ನೂ ಇಡೀ ಮುಂಜಾನೆ ಎಲ್ರಿಗೂ ಕೂಡ ಕರೆ ಮಾಡಿ ಈ ಥರದೊಂದು ಸುದ್ದಿಯನ್ನು ಕೊಡಬೇಕಾದ್ರೆ ಆಗ್ತಕ್ಕಂಥ ನೋವಿದೆಯಲ್ಲ ಅವ್ರ ಕುಟುಂಬಕ್ಕೆ. ಸ್ನೇಹಿತರು, ಅವ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ಕೊಡಬೇಕು. ಅದಕ್ಕಿಂತ ಮುಂಚೆ ನೋಡಿ, ಇವತ್ತಿನ ಬೆಳಗಿನ ಜಾವ ಅವ್ರಿಗೆ ನಾರ್ಮಲಿ ಹಿಂದೆ ಕೂಡ ಯಾವುದೇ ರೀತಿಯಾದಂಥ ಪೇನ್ ಇರಲಿಲ್ವಂತೆ. ಅದೇ ನೋವಾಗಿರ್ಬೋದು ಅಥವಾ ಸ್ವಲ್ಪ ಆ ಥರದ ಹೃದಯಾಘಾತದ ಎಫೆಕ್ಟ್ಸ್ಗಳು ಕೂಡ ಯಾವುದೂ ಕೂಡ ಆಗಿಲ್ಲ. ಅವ್ರು ನಿರಂತರವಾಗಿ ಡಾಕ್ಟ್ರುಗಳ ಹತ್ರ ಚಿಕಿತ್ಸೆನೂ ಕೂಡ ಪಡೆದುಕೊಳ್ತಾ ಇರಲಿಲ್ವಂತೆ. ಏಕಾಏಕಿಯಾಗಿ ಬಂದಿರತಕ್ಕಂಥ ಪೇನ್ ಇದು. ತಕ್ಷಣಕ್ಕೆ ಏನೋ ಎದೆ ನೋವು ಕಾಣಿಸ್ಕೊಳ್ತಾ ಇದೆ ಹಾಗೆ ಹೇಗೆ ಅಂತ ನಾವು ಅಪ್ಪು ಅವ್ರನ್ನ ನೆನಪು ಮಾಡ್ಕೊಳ್ಬೇಕಾದ್ರೂ ಕೂಡ ಇದೇ ಘಟನೆಯನ್ನು ನೆನಪು ಮಾಡ್ಕೊಳ್ಬೇಕು. ಯಾಕೆಂದರೆ ಅವರು ಕೂಡ ಮನೇಲಿ ನಾರ್ಮಲ್ ಇದ್ದಂಥವ್ರು ಏನೋ ಸಡನ್ ಪೇನ್ ಬಂದಿದ್ದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು. ದಿಲೀಪ್ ರಾಜ್ ಅವ್ರನ್ನೂ ಕೂಡ ಅಪೋಲೋ ಆಸ್ಪತ್ರೆಗೆ ತಕ್ಷಣಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಆದರೆ ಪ್ರಥಮ ಚಿಕಿತ್ಸೆ ಕೊಡಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ಇಹಲೋಕಕ್ಕೆ ಹೋಗೇ ಬಿಟ್ಟರು, ಭಾರತ ಲೋಕಕ್ಕೆ ಹೊರಟೇ ಬಿಟ್ಟರು ಅಂತ ಅವ್ರ ಕುಟುಂಬದವರು ಕೂಡ ಬಿಕ್ಕಿ ಅಳ್ತಾ ಇದ್ದಾರೆ. ನೋಡಿ, ಮೊದಲು ಇವರು ಕಿರುತೆರೆಗೆ ಕಾಲಿಟ್ಟಿದ್ದು ದಿಲೀಪ್ ರಾಜ್. ಕಂಬದ ಮನೆ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಂತರ ಜನನಿ, ಅರ್ಧ ಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ ಪ್ರೀತಿಗಾಗಿ ಮುಂತಾದ ಸೀರಿಯಲ್. ನಿಮಗೆ ರಂಗೋಲಿ, ಕುಂಕುಮ ಭಾಗ್ಯ ಈ 90 ಜನ್ರೇಷನ್ಗೆ ಭಾಳ ಇಷ್ಟಪಟ್ಟಂಥ ಧಾರಾವಾಹಿಗಳಿವೆಲ್ಲವೂ ಕೂಡ. 2005ರಲ್ಲಿ ತೆರೆಕಂಡಂಥ ಬಾಯ್ ಫ್ರೆಂಡ್, ಒಬ್ಬ ಅದ್ಭುತ ಕಲಾವಿದ, ಹ್ಯಾಂಡ್ಸಮ್ ಕಲಾವಿದ ಹೀರೋ ಆಗಿ ಎಂಟ್ರಿ ಕೊಟ್ಟರು. ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಿಕೊಂಡ್ರು ಕೂಡ. ಬಾಯ್ ಫ್ರೆಂಡ್ ಸಿನಿಮಾದ ಅನೇಕ ಹಾಡುಗಳು ಕೂಡ ಆಗಿನ ಕಾಲದಲ್ಲಿ ನಾವು ಉದಯ ಆಗಿರ್ಬೋದು, ಉದಯ ಮ್ಯೂಸಿಕ್ ಆಗಿರ್ಬೋದು ಪ್ರತಿನಿತ್ಯ ಕೇಳ್ತಾ ಇದ್ವಿ, ಎಂಜಾಯ್ ಮಾಡ್ತಾಯಿದ್ವಿ. ಇನ್ನು 2007ರಲ್ಲಿ ಮಿಲ್ನಾ ಚಿತ್ರದಲ್ಲಿ ವಿಲನ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು. ಅದರಲ್ಲಂತೂ ಅದ್ಭುತ ಆ್ಯಕ್ಟಿಂಗ್. 7 o'clock ಇರ್ಬೋದು, ಕ್ಷಣ ಇರ್ಬೋದು. ಇತ್ತೀಚೆಗೆ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ಇಡೀ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಈ ರೀತಿಯಾಗಿ ನಮ್ಮನ್ನು ಅಗಲು ಹೋಗ್ತಾರೆ ಅಂತ ಯಾರು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ರಥಸಪ್ತಮಿ ಧಾರಾವಾಹಿಯ ಮುಖಾಂತರವಾಗಿ ಮತ್ತವರು ಸಿನಿಮಾಗಳ ಆಫರ್ ಇಲ್ಲದೆ ಇರೋದಕ್ಕೆ ಕಿರುತೆರೆಗೆ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ. ಕೆಲ ಕಿರುತೆರೆ ರಿಯಾಲಿಟಿ ಶೋಗಳ ನಿರೂಪಕರಾಗಿಯೂ ಕೆಲಸ ಮಾಡ್ತಾರೆ. ಆ್ಯಂಕರ್ ಆಗಿಯೂ ಕೂಡ ತುಂಬ ಚೆನ್ನಾಗಿ ಅದನ್ನು ನಿರ್ವಹಿಸ್ತಾ ಇದ್ದರು. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂಥ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿ ಆ ಧಾರಾವಾಹಿನ ಅವರೇ ಪ್ರೊಡ್ಯೂಸರ್ ಆಗಿ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮುಖಾಂತರವಾಗಿ ಒಂದು ಕಿರುತೆರೆ ಲೋಕಕ್ಕೆ, ಸ್ಮಾಲ್ ಸ್ಕ್ರೀನ್ಗೆ ಕಮ್ಬ್ಯಾಕ್ ಮಾಡಿದ್ರು. ದೊಡ್ಡ ಆಫರ್ಗಳು ಸಿಗಬೇಕಿತ್ತು ಅಂತ ಅಂಬಿಯೇ ಹೇಳಿಬಿಟ್ಟಿದ್ದಾರೆ. ಅಂಬರೀಷ್ ಅವರೇ ಒಂದು ನೋವಿನ ನುಡಿಗಳನ್ನು ಇವ್ರ ಬಗ್ಗೆ ಮಾತನಾಡಿದ್ದಾರೆ. ಅದನ್ನು ಕೂಡ ನಾನು ಹೇಳ್ತೀನಿ. ನೋಡಿ, ಸದ್ಯ ZL ಪ್ರಸಾರ ಆಗ್ತಾ ಇರ್ತಕ್ಕಂಥ ಜನಪ್ರಿಯ ಧಾರಾವಾಹಿ ಕೃಷ್ಣ ರುಕ್ಕು, ಅದರ ನಿರ್ಮಾಪಕರು ಕೂಡ ಇವರು ಆಗಿದ್ದಾರೆ. ಭಾಳಷ್ಟು ತೊಡಗಿಸ್ಕೊಂಡಿದ್ದರು. ಯಾಕೆಂದರೆ ಸಿನಿಮಾ ಮತ್ತು ಕಿರುತೆರೆ ಲೋಕ ಎರಡರಿಂದಲೂ ನಾನು ದೂರ ಉಳಿದಿದ್ದೀನಿ ಅನ್ನೋ ರೀತಿಯಾಗಿರಲಿಲ್ಲ. ಇವರು ನೀವು ಪರ್ಸ್ನಲ್ ಲೈಫನ್ನು ತೆಗೆದುಕೊಂಡ್ರೆ ತುಂಬ ಲಕ್ಸುರಿ ಲೈಫ್ ಇದೆ. ಗಂಡ ಹೆಂಡತಿ ಭಾಳಷ್ಟು ಕಷ್ಟಗಳನ್ನು ನೋಡಿದ್ದಾರೆ, ನೋವುಗಳನ್ನು ನೋಡಿದ್ದಾರೆ. ಜೊತೆಗೆ ಐಷಾರಾಮಿ ಬದುಕನ್ನು ಕೂಡ ಬದುಕ್ತಾ ಇದ್ದಾರೆ. ಹೆಚ್ಚಾಗಿ ಫಾರಿನ್ನಲ್ಲೇ ತಮ್ಮ ಜೀವನವನ್ನು ಕಳೀತಾ ಇದ್ದಂಥವ್ರು, ಹೋಗೋದು ಬರೋದು, ಟ್ರಾವೆಲನ್ನು ತುಂಬ ಇಷ್ಟಪಡ್ತಾಯಿದ್ರು ದಿಲೀಪ್ ರಾಜ್ ಅವರು. ಸಕ್ಸಸ್ ಅಂತೂ ಸಿಕ್ಕಿತ್ತು. ಯಾಕೆಂದರೆ ಚಿತ್ರರಂಗದಲ್ಲಿ ಅವರು ಹಲವು ಸೋಲುಗಳನ್ನು ನೋಡಿರ್ಬೋದು, ಆದರೆ ಕಿರುತೆರೆ ಲೋಕದಲ್ಲಿ ಅವರಿಗೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿತ್ತು.
ಇದೇ ಹಿಟ್ಲರ್ ಕಲ್ಯಾಣ ಧಾರಾವಾಹಿಲಿ ನೀವು ಏಜೆ ರೋಲ್ನಲ್ಲಿ ನೀವು ನೋಡ್ಬೋದು. ಎಂಥ ಅದ್ಭುತ ನಟನೆ ಅದರಲ್ಲಿ. ಜೊತೆಗೆ ದಿಲೀಪ್ ರಾಜ್ ಅವರು ಕರ್ನಾಡಿನ ಮನೆ ಮಾತಾಗಿದ್ದರು ಅಂದರೆ ತಪ್ಪಾಗಲಿಲ್ಲ. ಕೆಲವು ಸಂದರ್ಶನಗಳೆಲ್ಲ ಅವರೇ ಹೇಳ್ಕೊಂಡಿದ್ದಾರೆ, ನನಗೆ ಅವಕಾಶಗಳ ಕೊರತೆ ಇತ್ತು, ನಾನಿನ್ನೂ ಕೂಡ ಭಾಳಷ್ಟು ಮುಂದುವರಿಬೇಕಿತ್ತು ಅಂತ. ಬಟ್ ಮೊದಲ ಚಿತ್ರ ಅವರಿಗೆ ಬಾಯ್ ಫ್ರೆಂಡ್ ಮ್ಯೂಸಿಕಲಿ ಹಿಟ್ ಆದಾಗ ನೆಕ್ಸ್ಟ್ ಅನೇಕ ಸಿನಿಮಾಗಳ ಮುಖಾಂತರ ಒಂದು ಪ್ರಭಾವವನ್ನು ಬೀರ್ತಾರೆ. ಎಲ್ಲರಲ್ಲೂ ಕೂಡ ಮನೆ ಮಾತಾಗ್ತಾರೆ, ಮನೆಗಳನ್ನು ತಲುಪ್ತಾರೆ. ನಟನಾಗಿ ಈಗಿರ್ತಕ್ಕಂಥ ಟಾಪ್ ಮೋಸ್ಟ್ ಹೀರೋಗಳ ಸಾಲಿನಲ್ಲಿ ಇವರು ಕೂಡ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ. ಕೆಲವು ಸಿನಿಮಾಗಳು ನಿಮಗೆ ಯೂಟರ್ನ್ ಸಿನಿಮಾ ನೆನಪಿರ್ಬೋದು, ಅದರಲ್ಲೂ ಕೂಡ ದಿಲೀಪ್ ರಾಜ್ ಆ್ಯಕ್ಟ್ ಮಾಡಿದ್ದಾರೆ. ಅವರು ಯಾವ ಸಿನಿಮಾದಲ್ಲೆಲ್ಲ ಇದ್ದಾರಲ್ವ, ನೀವು ಆ ಸಿನಿಮಾಗಳನ್ನು ನೋಡಿದಾಗ ಆ ರೋಲ್ ಮೈಂಡಲ್ಲಿ ಹಾಗೆ ಉಳಿದುಕೊಂಡ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಅವ್ರು ಆ್ಯಕ್ಟ್ ಮಾಡ್ತಾರೆ. ಇನ್ನು ಸಿನಿಮಾಗಳ ನಂತರ ಕಿರುತೆರೆ ಲೋಕಕ್ಕೆ ಬಂದಾಗಲೂ ಕೂಡ ಇಡೀ ಕರ್ನಾಟಕ ಅವ್ರನ್ನ ಒಪ್ಕೊಂಡಿದೆ, ಪ್ರೀತಿಯಿಂದ ಒಪ್ಕೊಂಡಿದೆ ಎಲ್ಲವೂ ಕೂಡ. ಯಾಕೆಂದರೆ ಅವ್ರದ್ದು ಸಿನಿಮಾ ಜರ್ನಿಗಿಂತ ಈ ಕಿರುತೆರೆ ಲೋಕದ ಜರ್ನಿಯಲ್ಲೇ ಅವರು ಭಾಳಷ್ಟು ಗಟ್ಟಿಯಾಗಿ ಉಳ್ಕೊಂಡಿರೋದು. ಅವ್ರ ಕಷ್ಟಕ್ಕೆ ಜೊತೆಯಾಗಿ ನಿಂತ ಪತ್ನಿ ವಿದ್ಯಾ ಅವ್ರು ಹೇಗೆ ಇದು ಆಘಾತದಿಂದ ಹೊರಗೆ ಬರಬೇಕೋ ಗೊತ್ತಾಗ್ತಾಯಿಲ್ಲ. ಬಹಳ ಮುದ್ದಾದಂಥ ಜೋಡಿ, ಅಷ್ಟೇ ಪ್ರೀತಿ, ಅಕ್ಕರೆ, ಮಮತೆ, ಆ ಬಾಂಧವ್ಯ, ಆ ಬಾಂಡಿಂಗ್ ಹಾಗೇ ಇತ್ತು. ಭಾಳಷ್ಟು ಸರಿ ನಾನು ಹೇಳ್ತಾ ಇದ್ದೆ, ಅಂಬರೀಷ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ ನೋಡಿ. ದಿಲೀಪ್ ರಾಜ್ ಅವರು ಅವ್ರ ನಟನಾ ಸಾಮರ್ಥ್ಯವನ್ನು ಅಂಬರೀಷ್ ಅವರು ಗುರುತಿಸಿ ಅಂಬಿನಿಗೆ ವಯಸ್ಸಾಯಿತು ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ದಿಲೀಪ್ ರಾಜ್ ಅವರು. ಅವಕಾಶಗಳ ಕೊರತೆ ಬಗ್ಗೆ ಸ್ವಲ್ಪ ಬೇಸರದಿಂದ ಮಾತಾಡಿದ್ರಂತ. ಅದಕ್ಕೆ ಅಂಬರೀಷ್ ಅವರೇ ಅವ್ರನ್ನ ರೆಕಗ್ನೈಸ್ ಮಾಡಿ, ಇಂತಹ ಒಬ್ಬ ನಟನಿಗೆ ಇಷ್ಟೊಂದು ಅವಕಾಶಗಳಿಲ್ವಲ್ಲಪ್ಪ ಅಂತ. ಯಾರೇ ಇರಲಿ, ಯಾವ ಸಿನಿಮಾವನ್ನು ನೀವು ದಿಲೀಪ್ ರಾಜ್ ಅವ್ರದ್ದು ನೋಡ್ತಿರೋ ಫಸ್ಟ್ ಥಾಟ್ ಅದೇ ಬರೋದು ನಿಮಗೆ, ಹೌದಾ ಅಂತ. ಒಟ್ಟಾರೆಯಾಗಿ ದಿಲೀಪ್ ರಾಜ್ ಅವರ ಪತ್ನಿ ಕೂಡ ಅವ್ರ ಜೊತೆಯಾಗೆ ಸಹಾಯ ಮಾಡ್ಕೊಳ್ತಾನೆ ಬಂದವರು. ಯಾಕೆಂದರೆ ಒಂದು ಪ್ರೊಡಕ್ಷನ್ ಹೌಸ್ ನಡೆಸ್ತಾ ಇದ್ದಾರೆ ಅವ್ರ ಪತ್ನಿಯೂ ಕೂಡ. ಇಬ್ಬರು ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳು ಈಗ ಅನಾಥವಾಗಿರೋದು, ತಂದೆಯನ್ನು ಕಳೆದುಕೊಂಡು. ಯಾಕೆಂದರೆ ಭಾಳಷ್ಟು ಪ್ರೀತಿ ಮಾಡ್ತಾ ಇದ್ದರಂತೆ ಹೆಣ್ಮಕ್ಳು ಕೂಡ. ಹೆಣ್ಮಕ್ಳ ಬಗ್ಗೆ ಅಷ್ಟೇ ಅಕ್ಕರೆ ಇರ್ತಕ್ಕಂತಹ ತಂದೆ. ನಿಮಗೆ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲೂ ಕೂಡ ಹೆಣ್ಮಗಳು ತಂದೆ ಜೊತೆಗಿರ್ತಕ್ಕಂಥ ಬಾಂಡಿಂಗು, ಆ ರಿಲೇಷನ್ಶಿಪ್ ಬಗ್ಗೆನೇ ಆ ಸಿನಿಮಾ ಇರೋದು. ಅದ್ರ ಬಗ್ಗೆ ಭಾಳ ಸರಿ ದಿಲೀಪ್ ರಾಜ್ ಅವರೇ ಮಾತನಾಡಿದ್ದಾರೆ. ಒಬ್ಬ ತಂದೆಗೆ ಹೆಣ್ಮಗಳಿದ್ದರೆ ಒಂದು ಹೊಸ ಪ್ರಪಂಚ ಹೇಗಿರುತ್ತೆ ಅನ್ನೋ ರೀತಿಯಾಗಿ. ಇನ್ನು ವಿದ್ಯಾ ಅವ್ರ ಬಗ್ಗೆ ಅನೇಕ ಸಂದರ್ಶನಗಳಲ್ಲೂ ಮಾತಾಡಬೇಕಾದ್ರೆ ಹೆಂಡತಿ ಎಷ್ಟು ಸಪೋರ್ಟಿವ್ ಆಗಿದ್ದರು ಅಂತ ಅವ್ರು ಹೇಳಿದರು. ಯಾಕೆಂದರೆ ಕಾರ್ಪೊರೇಟ್ ಜಗತ್ತಿನಲ್ಲಿ 16 ವರ್ಷ HR ಆಗಿ ಕೆಲಸ ಮಾಡಿದ್ದವರು ಪತ್ನಿ ವಿದ್ಯಾ. ಸಿನಿಮಾ ರಂಗದಲ್ಲಿ ಪ್ರೊಡಕ್ಷನ್ ಹೌಸ್ ಶುರು ಮಾಡಿಕೊಂಡು ಇವ್ರ ಜೊತೆ ಎಲ್ಲದನ್ನೂ ಹ್ಯಾಂಡ್ಲ್ ಮಾಡಿಕೊಂಡು ಎಲ್ಲವನ್ನೂ ನಡೆಸ್ಕೊಂಡು ಬರ್ತಾ ಇದ್ದಂಥ ಪತ್ನಿ. ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು ಅವಳಿಗೆ. ಯಾವಾಗ ಯಾರನ್ನ ಬಿಡಬೇಕು, ಹಿಡ್ಕೊಳ್ಬೇಕು ಅನ್ನೋದು ಎಲ್ಲದೂ ಗೊತ್ತಿದೆ. ಪ್ರತಿಭೆ ನನಗಿಲ್ಲ ಅನ್ನೋ ಮಾತನ್ನು ಅವಳು ಯಾವತ್ತೂ ಕೂಡ ಅಂದ್ಕೊಳ್ಳೋದಿಲ್ಲ. ತುಂಬ ಪಾಸಿಟಿವ್ ಆಗಿರ್ತಾಳೆ. ಆ ಟ್ಯಾಲೆಂಟ್ ನನಗಿಲ್ಲ ಅನ್ನೋದನ್ನು ದಿಲೀಪ್ ರಾಜ್ ಅವ್ರ ಪತ್ನಿಯ ಟ್ಯಾಲೆಂಟ್ ನನಗಿಲ್ಲ ಅನ್ನೋದನ್ನು ಅವರೇ ಹೇಳ್ತಾಯಿದ್ರು. ಒಟ್ಟಾರೆಯಾಗಿ ಬರೋಬ್ಬರಿ 24 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಂಥ ನಟ. ಸೀರಿಯಲ್ ಲೋಕದಲ್ಲೂ ಕೂಡ ಅದೇ ರೀತಿಯಾಗಿ ಛಾಪನ್ನು ಹೊತ್ತಿದ್ರು. ಬಟ್ ಈ ರೀತಿಯಾಗಿ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ನೋಡಿ, ಪ್ರತಿನಿತ್ಯ ಇದೇ ಥರದ ಘಟನೆಗಳನ್ನು ಕೇಳ್ತಾ ಇದ್ದೆ. ನಮಗೆ ತುಂಬ ಹತ್ತಿರ ಆದಂಥವ್ರು ಸಿನಿಮಾ ಲೋಕದಲ್ಲಿ, ಸೀರಿಯಲ್ ಲೋಕದಲ್ಲಿ ಭಾಳಷ್ಟು ಕ್ಲೋಸ್ ಆದಂಥವ್ರನ್ನ ಕಳ್ಕೊಂಡಾಗಿದೆಯಲ್ಲ, ಅದು ದೊಡ್ಡ ಆಘಾತ. ಐ ಥಿಂಕ್ ಭಾಳಷ್ಟು ಜನ ಇದು ಕರೋನಾ ನೆಪವನ್ನು ಹೇಳ್ತಾರೆ. ಕರೋನಾ ಆದ ನಂತರ ಈ ಥರದ ಘಟನೆಗಳನ್ನು ಕೇಳ್ತಾ ಇದ್ದೀವಿ ಅನ್ನೋ ರೀತಿಯಾಗಿ. ಎಲ್ಲೋ ನಾವು ವ್ಯಾಕ್ಸಿನ್ ತೊಗೊಂಡಿದ್ದೆ ದೊಡ್ಡ ಎಫೆಕ್ಟ್ ಆಯಿತಾ ಅನ್ನೋ ರೀತಿಯಾಗಿ ಮಾತನಾಡ್ತಾರೆ. ಇನ್ನು ಅನೇಕರು ಫುಡ್ ಸ್ಟೈಲ್ ಬಗ್ಗೆ ಮಾತನಾಡ್ತಾರೆ. ಜಂಕ್ ಫುಡ್ಡನ್ನ ಅವಾಯ್ಡ್ ಮಾಡಿ ಅನ್ನೋ ರೀತಿಯಾಗಿ ಮಾತನಾಡ್ತಾರೆ. ಇಡೀ ಬೆಂಗಳೂರು ನಮಗೆ ಪೊಲ್ಯೂಷನ್ ವಿಚಾರದಲ್ಲಾಗಿರ್ಬೋದು, ಲೈಫ್ ಸ್ಟೈಲ್ ವಿಚಾರದಲ್ಲಾಗಿರ್ಬೋದು, ಒಂದು ಪ್ಯೂರ್ ಆಕ್ಸಿಜನ್ ಅಲ್ಲಿ ಸಿಗೋದೆಷ್ಟು ಕೊರತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲೋ ನಮ್ಮ ಲೈಫ್ ಸ್ಟೈಲೇ ನಮ್ಮ ಜೀವನ ಕಿತ್ಕೊಳ್ತಾ ಇದೆಯಾ ಅನ್ನಿಸ್ತಾ ಇದೆ. ಭಾರಿ ದೊಡ್ಡ ಆಘಾತ. ಈ ಘಟನೆಯಿಂದ ಅವ್ರ ಕುಟುಂಬ ಬೇಗ ಹೊರಗೆ ಬರಲಿ ಅಂತ ಅಂದುಕೊಳ್ತೇನೆ. ಬಟ್ ಸಾಧ್ಯ ಇಲ್ಲ. ಬಟ್ ಆದರೆ ಈ ನೋವನ್ನು ನುಂಗ್ಕೊಳ್ತಕ್ಕಂಥ ಶಕ್ತಿ ಆ ಭಗವಂತ ಖಂಡಿತವಾಗಿಯೂ ಕೊಡಲಿ. ಯಾಕೆಂದರೆ ಎಲ್ಲೋ ಒಂದು ಕಡೆ ವಿಧಿಯನ್ನು ಶಪಿಸ್ಬೇಕು ಅನಿಸ್ಬಿಡುತ್ತೆ, ಆ ಭಗವಂತನನ್ನು ಶಪಿಸ್ಬೇಕು ಅನಿಸುತ್ತೆ. ಈ ಥರದ ಚಿಕ್ಕ ಚಿಕ್ಕ ವಯಸ್ಸಿಗೆ ಭಾಳ ತುಂಬ ಆ್ಯಕ್ಟಿವ್ ಆಗಿದ್ದಂಥವ್ರು, ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥವ್ರನ್ನೂ ಕಿತ್ಕೊಂಡು ಬಿಡ್ತೀವನಲ್ಲ. ಏನು ಜವರಾಯನ ಅಟ್ಟಹಾಸ, ಅಟ್ಲೀಸ್ಟ್ ಒಂದು ಕನಿಕರ ಇಲ್ವಾ ಅನ್ನೋ ರೀತಿಯಾದಂಥ ಮಾತುಗಳು ಬರುತ್ತೆ. ಕೋಪದಲ್ಲಿ, ಹತಾಶೆಯಲ್ಲಿ, ನೋವಿನಲ್ಲಿ ಮಾತನಾಡ್ಬೋದು. ಬಟ್ ನಮ್ಮ ಬದುಕನ್ನು ಕೂಡ ನಾವು ಬದಲಾಯಿಸ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.